ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಸುಮಾರು 300 ವರ್ಷಗಳ ಹಿಂದಿನ ಚಿನ್ನ ಇದಾಗಿರಬಹುದು ಎಂಬುದು ಪುರಾತತ್ವ ಇಲಾಖೆಯ ತಜ್ಞರ ಅಭಿಪ್ರಾಯವಾಗಿದೆ. ನಿನ್ನೆ ತಡರಾತ್ರಿವರೆಗೂ ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದು, ಭಾರತೀಯ ಪುರಾತತ್ವ ಇಲಾಖೆ, ರಾಜ್ಯ ಪುರಾತತ್ವ ಇಲಾಖೆ ಜೊತೆ ಡಿಸಿಯವರು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ನಿಧಿ ಪರಿಶೀಲನೆ ಮಾಡಲಾಗಿದ್ದು, ಖಜಾನೆಯಲ್ಲಿದ್ದ ಚಿನ್ನ ಹೊರತೆಗೆದು ಪ್ರತಿ ಚಿನ್ನಾಭರಣವನ್ನ ಪ್ರತ್ಯೇಕಿಸಿ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ವಿಜಯನಗರ ರಾಜರ ಆಳ್ವಿಕೆ ಸಂದರ್ಭದಲ್ಲಿ ಚಿನ್ನ ಎನ್ನುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ನಿಧಿ ಪರಿಶೀಲನೆ ವೇಳೆ 300 ವರ್ಷಗಳ ಹಳೆಯ ಚಿನ್ನ ಇರುವ ಬಗ್ಗೆ ಅಭಿಪ್ರಾಯ ಕೂಡ ವ್ಯಕ್ತವಾಗಿದ್ದು, ಇನ್ನು 3 ದಿನಗಳಲ್ಲಿ ತಜ್ಞರ ಸ್ಪಷ್ಟ ಅಭಿಪ್ರಾಯ ಸಿಗಬಹುದು ಎಂದಿದ್ದಾರೆ. ದಿನಾಂಕ 10/1/26 ಸಿಕ್ಕಿದ ಒಡವೆಗಳನ್ನು ನಾವು ಟ್ರೆಜರಿಗೆ ತಂದಿಟ್ಟಿದ್ವಿ. ನಿನ್ನೆ ಮಿನಿಸ್ಟ್ರು ಸಹ ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ ಏನು ಜಮೀನು ಓನರ್ ಇದ್ದಾರೆ, ಸಿಕ್ಕಿದ ಹುಡುಗ ಇದ್ದಾನೆ, ಅವನಿಗೂ ಸನ್ಮಾನ ಮಾಡಿ ಅವರಿಗೆ ಸರ್ಕಾರದಿಂದ ಸಿಗುವುದಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸ್ತೀವಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ನಾವು ಏನು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಡೈರೆಕ್ಟರು ಮತ್ತು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಆರ್ಕಿಯಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮತ್ತು ಅವ್ರ ತಂಡ ಅವರೆಲ್ಲರೂ ಬಂದಿದ್ದವರಿಂದ ನಾವು ನಿನ್ನೆ ಸಂಜೆ ಏನು ಸಿಕ್ಕಂಥ ನಿಧಿಯ ಬಗೆಗೆ ಪರಿಶೀಲನೆ ಕಾರ್ಯಕ್ರಮವನ್ನು ನಾವು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಮಾಡಿದ್ವಿ. ಸೊ ಈ ಕಾರ್ಯಕ್ರಮ ಮಾಡುವಾಗ ಪ್ರತಿಯೊಂದು ಒಡವೆದು ಏನು ನಾಮಕರಣ ಒಡವೆ ಮಾಡೋರು ಹೇಳಿದರೆ ಅದನ್ನು ಹೆಸರು ಮತ್ತು ಅದರ ತೂಕನ ಬರೆದು ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಲಕೋಟೆಯಲ್ಲಿ ಹಾಕಿ ಇದು ಸಂರಕ್ಷಣೆ ಮಾಡಿದ್ದೀವಿ. ಟ್ರೆಜರಿಯಲ್ಲಿ ಮತ್ತೆ ವಾಪಸ್ ಇಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ಚೆಕ್ ಮಾಡೋಕ್ಕಿದ್ದಂಥ ಸ್ಟೇಟ್ ಆರ್ಕಿಯಾಲಜಿ ಮತ್ತು ಸೆಂಟ್ರಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ವೆರಿಫೈ ಮಾಡಿ ಹೇಳಿದಾಗ ಈ ಒಡವೆಗಳು ತರಿಸಿ ಇರುವಂಥ ಒಡವೆಗಳು, ಅಂದರೆ ಹಿಂದೆ ಬಳಕೆ ಮಾಡಿ ಎತ್ತಿಟ್ಟಿರುವಂಥ ಒಡವೆಗಳಾಗಿರ್ತವೆ. ಮತ್ತು ಇವು ಒಂದು 250-300 ವರ್ಷಕ್ಕಿಂತ ಹಳೇದಾಗಿದ್ದು, ಇದು ವಿಜಯನಗರ ಕಾಲದ ಸಮಕಾಲೀನ ಒಡವೆಗಳಾಗಿರ್ತದೆ ಅಂತ ನಮ್ಗೆ ತಿಳಿಸಿರ್ತಾರೆ. ಸೊ ಇನ್ನೂ ನಿಖರವಾದ ಮಾಹಿತಿನ ಕೊಡೋಕ್ಕೆ ನಮ್ಗೆ ಇನ್ನೂ 2-3 ದಿನ ಬೇಕಾಗ್ತದೆ ಅಂತ ಹೇಳಿ ಇದು ಹೋಲ್ ಎಕ್ಸಾಮಿನೇಷನ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ನಡುವೆ ಮಾಡಲಾಗಿದೆ. ಸೊ ನಿನ್ನೆ ರಾತ್ರಿ 9-9:30ವರೆಗೂ ಸಹ ಈ ವೆರಿಫಿಕೇಷನ್ ಮಾಡಿ ಮತ್ತೆ ಟ್ರೆಜರಿಗೆ ಒಡವೆಗಳನ್ನ ಎಲ್ಲ ವಾಪಸ್ ಎತ್ತಿಟ್ಟಿದ್ವಿ. ಇದು ಅನುಭವದ ಆಧಾರದ ಮೇಲೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಾರೆ. ಅವ್ರ ಹತ್ರ ಒಂದು ಸ್ಟಡಿ ಡಾಕ್ಯುಮೆಂಟೇಷನ್ ಇರುತ್ತೆ, ಯಾವ್ಯಾವ ಕಾಲದಲ್ಲಿ ಒಡವೆಗಳು ಹೇಗೆ ಮಾಡ್ತಾಯಿದ್ರು, ಹೇಗೆ ಬಳಕೆಗೆ ಯೂಸ್ ಮಾಡ್ತಿದ್ರು, ಯಾವ ಕಾಲದಲ್ಲಿ ಬಳಸ್ತಿದ್ರು, ಮತ್ತು ಕಸೂತಿ ಕೆಲಸ ಮಾಡೋದರಲ್ಲಿ ಅವ್ರಿಗೆ ಒಂದು ಗೈಡಂಗೆ ಇರುತ್ತೆ. ಸಾಕಷ್ಟು ಹಿಸ್ಟೋರಿಯನ್ಸ್ ಮಾಡಿರೋದು. ಅದರ ಜೊತೆಗೆ ಸಿಕ್ಕ ಒಡವೆಗಳ್ನೂ ಅವ್ರು ಏನು ಫೋಟೋಗ್ರಾಫ್ಸು ವಿಡಿಯೋ ತೊಗೊಂಡಿದ್ದಾರೆ ಅದರ ಜೊತೆಗೆ ಕಂಪೇರ್ ಮಾಡಿ ಅವರೊಂದು ಅಂದಾಜು ಒಂದು 50-60 ವರ್ಷ ನಾನು ಹೇಳ್ತಿರೋದು, ಅವರು ನಿಖರವಾಗಿ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ಒಂದು ಆ ಕಾಲದಲ್ಲಿ ಬಳಕೆ ಮಾಡ್ತಿದ್ದು ಅವರು ನಿನ್ನೆ ಮಾತಾಡೋದ್ರು ಅವರು ಅನುಭವದ ಮೇಲೆ ಹೇಳ್ತಾ ಇದ್ದಿದ್ದು ವಿಜಯನಗರದ ಕಾಲದ ಅಂತ. ಹಾಗೆ ಡಾಕ್ಯುಮೆಂಟ್ಸ್ ಜೊತೆಗೆ ವೆರಿಫೈ ಮಾಡಿ ಅವರೊಂದು ವರದಿ ಕೊಡ್ತಾರೆ. 1-2-3 ಡೇಸ್ ಒಳಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ಅವರು ಚೆಕ್ ಮಾಡಿ ಹೇಳೋರ್ಗು ಅದು ಒಟ್ಟಿನಲ್ಲಿ ಬಳಸಿರೋ ಒಡವೆಗಳು ಅಂತ ಹೇಳಿದ್ರು ಅವರು ನನಗೆ. ಬಿಕಾಸ್ ಅದು ಬಳಕೆ ಮಾಡಿದಾಗ ಇದೆಲ್ಲ ಬಂದಿರುತ್ತಲ್ಲ, ಅದು ಕುರುಹುಗಳು ಕಾಣಿಸ್ತಾ ಐತೆ ಅಂತ ತೋರಿಸಿ ಹೇಳಿದ್ರು. ಅದು ದೇವ್ರ ಮೇಲೆ ಆಗ್ತಾಯಿದ್ರೋ ಮನುಷ್ಯ ಆಗ್ತಿದ್ರೋ ಅದು ನಿಖರವಾಗಿ ನಾನು ಹೇಳೋಕ್ಕಾಗೋದಿಲ್ಲ, ಅವ್ರ ವರದಿ ಬಂದಮೇಲೆ ಹೇಳ್ಬೋದು. ಬಳಕೆ ಮಾಡಿದರೆ ನಾಟ್ ನೆಸೆಸರಿ. ಭೂಮಿ ಕೆಳಗೆ ಏನು ಸಿಕ್ಕಿದ್ರೂ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿತ್ತು, 10 ರೂಪಾಯಿಗಿಂತ ಮೇಲ್ಪಟ್ಟಿದ್ದು. ಅದಕ್ಕೆ ನಮ್ಮದು ಅಂತ ಪ್ರೂವ್ ಮಾಡೋರು ಡಾಕ್ಯುಮೆಂಟ್ಸ್ ತಂದು ಕೊಟ್ಟಾಗ ಅದನ್ನು ಪರಿಶೀಲನೆಗೆ ಒಳಪಡಿಸಿ ಅದರಲ್ಲಿ ಪ್ರೂವ್ ಆಗೋದು ಸಾಧ್ಯತೆ ಹೆಚ್ಚಾದಾಗ ಆವಾಗ ಅದು ಯಾರ್ದಾನ ವ್ಯಕ್ತಿಗತ ಒಡವೆ ಅಂತ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಸಮನ್ಸ್, ಯಾರೋ ಒಬ್ಬರು ಯಾರಿಟ್ಟಿದ್ದಾರೆ ಗೊತ್ತಿಲ್ಲ, ಭೂಮಿ ಒಳಗಂತೂ ದೊರಕಿದೆ. ಅಲ್ಲ, ಅದು ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಮುತ್ಕಲ್ಲನೇ ಬೇರೆ ವಿಚಾರ, ಈ ನಿಧಿ ಸಿಕ್ಕಿರೋದೇ ಬೇರೆ ವಿಚಾರ. ಅಲ್ಲ, ಅದು ಇನ್ನು ಇವರು ಅಡಿಷನಲ್ ಒಪಿನಿಯನ್ ಬಂದ ಮೇಲೆ ಅದಾಗುತ್ತೆ. 16 ಸ್ಟಾರ್ಟ್ ಆಗುತ್ತೆ. 16th ಅಲ್ಲಿ ಬನ್ನಿ, 16th ಸ್ಟಾರ್ಟ್ ಮಾಡ್ತಿದ್ದೀವಿ. ದಟ್ ಹಸ್ ಬಿನ್ ಗಿವನ್ ಟು ಆರ್ಕಿಯಾಲಜಿ ಎಕ್ಸ್ಪರ್ಟ್ಸ್ಗೆ. ಅವರು 16th ಸ್ಟಾರ್ಟ್ ಮಾಡ್ತಾರೆ. ಮಾಹಿತಿ ಈಗಲೇ ನಿಖರವಾಗಿ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಟೇಕ್ 3 to 4 months. ಈ ಹಿಂದೆ ಒಂದು ಕಡೆ 15 ವರ್ಷದಿಂದ ಸುಮಾರು ಉತ್ಖನನ ಆಗಿತ್ತು, ಒಂದು ಕಡೆ ಹಲವು ಪ್ರಭು ಮಠದ ಕಡೆ ಅದು ಇವತ್ತು ಕೂಡ ಹಂಗೆ ಏನಾಯ್ತು ಅಂತ ಇದುವರೆಗೂ ಗೊತ್ತಿಲ್ಲ. ನನ್ನ ಸ್ಮೃತಿಗೆ ಬಂದಿಲ್ಲ, ಸಂಬಂಧಪಟ್ಟಂಗೆ ಆ ಮಾನಸಿಕ ಇವತ್ತು ಕೂಡ ಪರಿಹಾರ ಬಂದಿಲ್ಲ ಅಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಚೆಕ್ ಮಾಡಿ ಅದನ್ನು ನೋಡಬೇಕಾಗುತ್ತೆ.
ಸ್ಪೆಷಲ್ ಡೆಸ್ಕ್ ಐಸ್ ಆಫ್ ನ್ಯೂಸ್.